ಆನ್ ಮೊಬೈಲ್ ಸರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಆಗ್ಲೇ ಬ್ರೇಕ್ ಗಿಂತ ಮುಂಚೆ ಹೇಳಿದೆ ನಮ್ಮೊಂದಿಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇರ್ತಾರೆ ಅಂತ. ಅವರು ಯಾವ ಅತಿಥಿ ಅನ್ನೋದು ಬಹಳ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಅವರು ಮತ್ಯಾರು ಅಲ್ಲ, ನಟ ನಿರ್ದೇಶಕ ಪ್ರೇಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮ ಇರೋದೇ ಲಕ್ಪತಿ, ಅದೃಷ್ಟ ಕುಲಾಯಿಸುವಂತಹದ್ದು. ತಾವು ಕೂಡ ಸಾಕಷ್ಟು ಚಿತ್ರಗಳನ್ನ ಕೊಟ್ಟು ಚಿತ್ರರಂಗದ ಅದೃಷ್ಟ ಕೂಡ ಹೆಚ್ಚು ಮಾಡಿದಿರಿ. ಅದು ಜೋಗಯ್ಯ ಅಂತೂ ಇನ್ನೂ ಆ ಅಲೆ ಇದೆ ಅಂತಾನೆ ಹೇಳ್ಬೋದು. ಆ ಜೋಗಯ್ಯದ ನೆನಪು ಮಾಡ್ಕೊಳ್ಳುವಂತದ್ದು ಅಂತಂದ್ರೆ ಏನಿಸ್ತೆ, ಆ ಜೋಗಯ್ಯದಿಂದ ಇಲ್ಲಿವರೆಗಿನ ಜರ್ನಿ ಯಾವ ಚಿತ್ರ ಈಗ ರೆಡಿ ಆಗ್ತಾ ಇದೆ? ಎಲ್ಲರಿಗೂ ಆ ಪ್ರಶ್ನೆ ಕಾಡ್ತಾ ಇದೆ. ಇವಾಗ ರೆಡಿ ಆಗ್ತಿದೆ. ಆಕ್ಚುಲಿ ಒಂದು ಆಕ್ಟ್ ಮಾಡ್ತಾ ಇದೀನಿ. ಸೊ ಜನವರಿ 14 ಲಾಂಚ್ ಆಗ್ತಿದೆ, ಸಂಕ್ರಾಂತಿ ಹಬ್ಬಕ್ಕೆ ಪ್ರೇಮ್ ಅಡ್ಡ. ಓಕೆ, ಪ್ರೇಮ್ ಅಡ್ಡ ಲಾಂಚ್ ಆಗ್ತಿದೆ. ಸೊ ಅದಾದ್ಮೇಲೆ ಡೈರೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಇದಕ್ಕೆ. ಸೊ ಐ ಥಿಂಕ್ ಮೋಸ್ಟ್ಲಿ 3 ಲ್ಯಾಂಗ್ವೇಜ್ ಒಟ್ಟಿಗೆ ಶೂಟ್ ಮಾಡೋದು ಪ್ಲಾನ್ ಮಾಡ್ತಾ ಇದೀನಿ. ಸೊ ಮ್ಯಾಕ್ಸಿಮಮ್ ಹೈಯೆಸ್ಟ್ ಬಜೆಟ್ ಸಿನಿಮಾ. ಸೊ ನೋಡೋಣ. ಪ್ರೇಮ್ ಚಿತ್ರಗಳು ಅಂತಂದ್ರೆ ಮಸ್ತಿ ಇರುತ್ತೆ, ಸಾಕಷ್ಟು ಖರ್ಚು ಮಾಡಿರ್ತಾರೆ, ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಅನ್ನೋದು ಎಲ್ಲ ಅಭಿಮಾನಿಗಳಲ್ಲೂ ಇರುತ್ತೆ. ಸೊ ಇದರಲ್ಲೂ ಅದು ಪಕ್ಕ. ಖಂಡಿತ. ಯಾಕೆ ಅದಕ್ಕೆ ನಿರ್ಮಾಪಕರು ನನ್ನ ಹತ್ರ ಬರಲ್ಲ. ಪ್ರೇಮ್ ಅಂದ ತಕ್ಷಣ ಹೊರಡ್ತಾರೆ. ಸೊ ಮಾಡ್ತಾರೆ. ಯಾಕಂದ್ರೆ ಸೊ ಬೇರೆ ಲ್ಯಾಂಗ್ವೇಜ್ ಕಾಂಪೀಟ್ ಮಾಡ್ಬೇಕಲ್ಲ. ಸೊ ಅದರ್ ಲ್ಯಾಂಗ್ವೇಜ್ಗೆ ನೀವು ನೋಡ್ತಾನೆ ಇರ್ತೀರಿ, ಬೇರೆ ಲ್ಯಾಂಗ್ವೇಜ್ ದೊಡ್ಡ ಸಿನಿಮಾಗಳೆಲ್ಲ ಬರ್ತಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆದ್ರೆ 1 ವೀಕಿಗೆ 50 ಕೋಟಿ ಕಲೆಕ್ಟ್ ಆಯ್ತು. ಸೊ 3 ಡೇಸ್ಗೆ 100 ಕೋಟಿ ಕಲೆಕ್ಟ್ ಆಯ್ತು, ಈ ತರ ಹೇಳ್ತಾರೆ. ಸೊ ನಿಮ್ಗೆ ಗೊತ್ತಿದೆ ಎಲ್ಲ ಪ್ರತಿಯೊಬ್ಬರಿಗೂ. ಸೊ ಅಂಥದ್ರಲ್ಲಿ ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅಂದ್ರೆ ನಾವು ಮಾಡಲೇಬೇಕು. ನಾವು ಇಷ್ಟಿಷ್ಟು ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಒಂದು 20 ರಿಲೀಸ್ ಮಾಡೋದು ಆ ಥರ ಮಾಡೋಕ್ಕಾಗಲ್ಲ. ಸೊ ನಾವು ದೊಡ್ಡದಾಗಿ ಏನಾದ್ರು ಥಿಂಕ್ ಮಾಡಿ ದೊಡ್ಡದಾಗಿ ಕ್ಯಾನ್ವಾಸ್ ಮಾಡಿ ಬೆಳೆಸಿದಾಗ ಸೊ ನಮ್ಮ ಕನ್ನಡ ಸಿನಿಮಾನು ಅವ್ರಿಗೆ ಈಕ್ವಲ್ ಟು ಎದುರುಗಡೆ ಫೈಟ್ ಮಾಡಕ್ಕೆ ನಿಲ್ಲುತ್ತೆ. ಸೊ ಅದಕ್ಕೋಸ್ಕರ ಫೈಟ್ ಮಾಡ್ತೀನಿ ನಾನು. 100% ಟಿಲ್ ಡೈ ಅದು ಫೈಟ್ ಮಾಡ್ತಾನೆ ಇರ್ತೀನಿ. ಅದರ್ ಲ್ಯಾಂಗ್ವೇಜ್ ಆಪೋಸಿಟ್. ಸೊ ನಮ್ಮ ಸಿನಿಮಾನು ಆ ಲೆವೆಲ್ಗಿದೆ ಅಂತ ಟಿಲ್ ಡೈ ನನ್ನ ಜನ ಎಷ್ಟುವರೆಗೂ ಸ್ಪೀಕರ್ಸ್ ಅಲ್ಲಿವರೆಗೂ ಟ್ರೈ ಮಾಡ್ತಾನೆ ಇರ್ತೀನಿ. ಅದು ಬೀಳೋದು ಹೇಳೋದು ಸಕ್ಸಸ್ ಫೇಲ್ಯೂರ್ ಅದು ಕಾಮನ್ ಇದ್ದಿದ್ದೇ ಇದೆ, ಏನು ಮಾಡಕ್ಕಾಗಲ್ವಾ. ಅದೇ ಈಗ ನೀವು ಮಾಡ್ತೀರಿ ಲಕ್ಪತಿ ಅಂತ, ಅದೃಷ್ಟ ಅವೆಲ್ಲ ಸಡನ್ಲಿ. ಸೊ ಸಮಥಿಂಗ್ ಏನಾದ್ರು ಟೈಮ್ ನಮ್ಮ ನಸೀಬು ಅದೃಷ್ಟ ಅಂತೀವಿ, ಲಕ್ ಅಂತೀವಲ್ಲ, ಆ ತರ ಬಂದ್ರೆ ಬರುತ್ತೆ, ಹೋದ್ರೆ ಹೋಗುತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. 100% ಟ್ರೈ ಮಾಡ್ಲೇಬೇಕು. ಓಕೆ, ಹಾಗೇನೆ ಪ್ರೇಮ್, ನಮ್ಮ ವೀಕ್ಷಕರಿಗೆ ಕಾರ್ಡ್ ರೌಂಡ್ ಕೂಡ ಇದೆ. ಆ ಕಾರ್ಡ್ ರೌಂಡ್ ಅಂತಂದ್ರೆ ಮತ್ತೇನೋ ಅಲ್ಲ, ನಾವು ಪ್ರಶ್ನೆಗಳನ್ನ ಕೇಳ್ತೀವಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಾರ್ಡ್ ಮೂಲಕ ಬರೆದು ಕಳಿಸಿದ್ರಾಯ್ತು. ಹಾಗಾಗಿ ಕಾರ್ಡ್ ಮೂಲಕ ಪ್ರಶ್ನೆಯನ್ನ ಈ ಬಾರಿ ಕಾರ್ಡ್ ರೌಂಡ್ ನಲ್ಲಿ ಏನ್ ಪ್ರಶ್ನೆಗಳಿವೆ ಅಂತ ನೋಡೋಣ. ಈ ಬಾರಿಯ ಕಾರ್ಡ್ ರೌಂಡ್ ನ ಮೊದಲ ಪ್ರಶ್ನೆ ಪ್ರೇಮ್ ಅವರು ಕೇಳ್ತಾರೆ. ಆಕ್ಚುಲಿ ನನಗೆ ಕಾರ್ಡ್ ರೌಂಡ್ ಅಂದ್ರೆ ಐ ಥಿಂಕ್ ಯಾವ ಪ್ರಶ್ನೆ ಕೇಳೋಣ ಅಂತ ಅನಿಸ್ತಾ ಇದೆ. ಅದೇ ಯಾವ ಪ್ರಶ್ನೆ ಕೇಳೋಣ ಅಂತ. ಸೊ ಸುವರ್ಣ ಸುದ್ದಿವಾಹಿನಿಯ ಯಾವ ನ್ಯೂಸ್ ಅಲ್ಲಿ ಇದು ಪಂಚ ಪ್ರಶ್ನೆ ಕೇಳಲಾಗುತ್ತೆ ಅಂತ. ಅಂದ್ರೆ ಸುವರ್ಣ ಸುದ್ದಿ ವಾಹಿನಿಯಲ್ಲಿ ಯಾವ ನ್ಯೂಸ್ ನಲ್ಲಿ ಪಂಚ ಪ್ರಶ್ನೆ ಕೇಳಲಾಗುತ್ತೆ ಅಂತ. ನನಗೆ ನಾನು ಅವ್ರ ತರ ಕೇಳಕ್ ಬರಲ್ಲ, ದಯವಿಟ್ಟು ಕ್ಷಮಿಸಿ ಯಾರ ವೀಕ್ಷಕರಾಗ್ಲಿ. ಯಾಕಂದ್ರೆ ಅವ್ರ ತರ ಆದ್ರೆ ಯಾವ ರೀತಿ ಕೇಳಿದ್ರು. ಪ್ರೇಮ್ ಅವ್ರು ಕೇಳಿರುವಂತ ಪ್ರಶ್ನೆ ಅಂದ್ರೆ ಪ್ರೇಮ್ ಪ್ರಶ್ನೆ. ಅದು ಸುವರ್ಣ ನ್ಯೂಸ್ ನಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಪಂಚ ಪ್ರಶ್ನೆಯನ್ನ ಕೇಳಲಾಗುತ್ತೆ? ಸುವರ್ಣ ಸುದ್ದಿ, ನ್ಯೂಸ್ ಲಂಚ್, ಬೆಂಗಳೂರು ಫಸ್ಟ್, ಬ್ರೇಕ್ಫಾಸ್ಟ್ ನ್ಯೂಸ್. ಯಾವ ನ್ಯೂಸ್ ನಲ್ಲಿ ಪಂಚ ಪ್ರಶ್ನೆಯನ್ನ ಕೇಳಲಾಗುತ್ತೆ? ಸರಿಯಾದ ಉತ್ತರವನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಹೀಗಿದೆ: ಸುವರ್ಣ ನ್ಯೂಸ್ 24/7, 204 ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ಮತ್ತೊಮ್ಮೆ ವಿಳಾಸವನ್ನ ಬರ್ಕೊಳ್ಳಿ. ಸುವರ್ಣ ನ್ಯೂಸ್ 24/7, 204 ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ ಪ್ರೇಮ್, ಆಗ್ಲೇ ಹೇಳ್ತಾ ಇದ್ರಿ ನಿಮ್ಮ ಅಪ್ಕಮಿಂಗ್ ಮೂವಿ ಬಗ್ಗೆ. ಸೊ ಅದರಲ್ಲಿ ತಾವು ಆಕ್ಟ್ ಮಾಡ್ತಾ ಇದ್ದೀರೋ? ಪ್ರೇಮ್ ಅಡ್ಡದಲ್ಲಿ ಪಕ್ಕ ಲೋಕಲ್ ಹುಡುಗರುಗಳು. ಸೊ ಅದು ಡೈರೆಕ್ಟ್ ಮಾಡೋದು ಮಹೇಶ್ ಬಾಬು ಅವರು ಮಾಡ್ತಿದ್ದಾರೆ. ಡೈರೆಕ್ಟ್ ಮಹೇಶ್ ಬಾಬು ಅವ್ರದ್ದು. ಸೊ ಬೇರೆ ಸಿನಿಮಾ ಅದ್ರಲ್ಲಿ ನನಗೆ ಆಕ್ಟಿಂಗ್ ಚಾನ್ಸ್ ಕೊಟ್ಟಿದ್ದಾರೆ, ಮಾಡ್ತೇನೆ. ಸೊ ಯಾವ ರೂಪದಲ್ಲಿ ನೋಡ್ತೀವಿ ಹಾಗಿದ್ರೆ ಪ್ರೇಮ್? ನೋಡಿದ್ರೆ ಎಲ್ಲ ಯಾವ ತರ ಇದೆ, ತುಂಬಾ ತೀರಾ ಚಪ್ಪರ್ಗಳ ತರ ಇದೆ, ಗಡ್ಡ ಬಿಟ್ಕೊಂಡು ಕೂದ್ ಬಿಟ್ಕೊಂಡು. ಅದು ಇನ್ನ ಎಷ್ಟು ಬಿಡ್ತಾ ಇದೀನಿ ಯಾಕಂದ್ರೆ ಇನ್ನ ಜನವರಿಗೆಲ್ಲ. ಸೊ ಈ ತರ ತುಂಬಾ ನ್ಯಾಚುರಲ್, ಓಲ್ಡ್ 1975-80s. ಸೊ ಆ ತರದ ಒಂದು ಸಿನಿಮಾ ಅದು. ಓಕೆ, ಅಂದ್ರೆ ಪ್ರೀತಿಯಕ್ಕೆ ಭೂಮಿ ಮೇಲಿದೆಕ್ಕಿಂತ ಬಹಳ ಭಿನ್ನವಾದ ಸಿನಿಮಾ. ಮತ್ತೆ ತಿರ್ಗಿ ಅವಾಗಿನ ಜನರೇಷನ್ ಹೆಂಗಿತ್ತು, ಮತ್ತೆ ತಿರ್ಗಿ ಆ ತರ ಯಾವ ತರ ಇತ್ತು, ಆಗಿನ ಪೊಲಿಟಿಕಲ್ ಮತ್ತೆ ಆಗಿನ ಲವ್ ಆಗ್ಲಿ ಎಲ್ಲ ಪ್ರತಿಯೊಂದು ಬಂದೋಗುತ್ತೆ. ಸೊ ಆ ತರ ಒಂದು ಸಿನಿಮಾ. ಸೊ ಮಾಡ್ತಿದೀವಿ. ಅದೆಲ್ಲ ಮಹೇಶ್ ಬಾಬು ಅವ್ರು ಮಾಡ್ತಾರೆ, ನಾವು ಹೋಗ್ತೀವಿ. ಯಾಕೆ ಈ ತರ ಆಕ್ಟ್ ಮಾಡಿ ಅಂದ್ರೆ ಆ ತರ ಆಕ್ಟ್ ಮಾಡ್ತೀವಿ, ಬರ್ತೀವಿ.
ಅಂದ್ರೆ ನೀವು ಬೇರೆಯವ್ರಿಗೆ ಡೈರೆಕ್ಟ್ ಮಾಡೋದಕ್ಕೂ ಬೇರೆಯವರ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಎಷ್ಟು ಚಾಲೆಂಜಿಂಗ್ ಅಂತ 100%. ಒಂದ್ಸ ಎಲ್ಲ ಹುಡುಗರೆಲ್ಲ ಅದೇ ನಗಿಸ್ತಾರೆ ನನಗೆ. ಏನಕ್ಕೆ ಮಹೇಶ್ ಬಾಬು ತುಂಬಾ ಸಾಫ್ಟ್ ಪಿಕ್ಚರ್ ಮಾಡಿದವರು. ಸೊ ಮಹೇಶ್ ಬಾಬುರನ್ನ ಎಳ್ಕೊಂಬಂದು ಇಲ್ಲಿ ರಾ ಪಿಕ್ಚರ್ಗೆ ತಂದ್ಬಿಟ್ಟಿದೀವಿ, ನೀವು ಹಿಂಗೆ ಮಾಡಿ ಅಂದ್ಬಿಟ್ಟು ರಾ ಪಿಕ್ಚರ್ಗೆ ತಂದ್ಬಿಟ್ಟಿದೀವಿ. ಸೊ ಅವ್ರು ಹಂಗೆ ಅಂತಾರೆ, ನಿಮ್ಮ ಜೊತೆ ಎಲ್ಲ ಕಲ್ತ್ಕೊಂಡು ಮಾತಿದ್ರೆ ಹೊಡ್ಬಿಡ್ತೀನಿ ಮಚ್ಚಲ್ಲಿ ನಿಮ್ಗೆ ಅಂತೀವಿ, ಈ ತರ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಕಂಟೆಂಟ್ ಡೈರೆಕ್ಟರ್ ಅಂತಾರೆ. ಸೊ ಆ ಥರ ಅವ್ರದೇ ಒಂದು ಟೇಸ್ಟಲ್ಲಿ ನಮ್ಮನ್ನು ಯಾವ ಥರ ತೋರಿಸ್ತಾರೆ ಅನ್ನೋದನ್ನ ನನಗೂ ಒಂದು ಕುತೂಹಲ. ಸೊ ನೋಡೋಣ ಆನ್ ಸ್ಕ್ರೀನ್ ನನ್ನನ್ನು ನಾನು ಯಾವ ಥರ ಮಹೇಶ್ ಬಾಬು ಪ್ರೆಸೆಂಟ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಒಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಹೀರೋ ಮೇಲೆ ನಾನು ಕತೆ ಪ್ಲೇ ಮಾಡಿದಾಗ, ಸೊ ನನ್ನ ಹೀರೋ ಹಿಂಗೆ ಇರಬೇಕು ಅಂತ ಪ್ಲೇ ಮಾಡಿದಾಗ, ಸೊ ಅದು ನಮ್ಮ ಇಮೇಜೇ ಬೇರೆ ಇರುತ್ತೆ. ಆದರೆ ಇನ್ನೊಬ್ಬ ಡೈರೆಕ್ಟ್ರು ನನ್ನನ್ನು ಪ್ಲೇ ಮಾಡೋಕೆ ಅವ್ರ ಇಮೇಜೇ ಬೇರೆ ಇರುತ್ತೆ. ನಾವು ಅಲ್ಲೋಗಿ ತಲೆ ತೋರಿಸ್ಬಾರ್ದು, ಅಲ್ಲೋಗಿ ಇದು ಮಾಡಬಾರ್ದು. ಸೊ ಅದಕ್ಕೋಸ್ಕರ ಅವರ ಇಮೇಜ್ ಅಲ್ಲಿ ಹೆಂಗಿರ್ತಾರೆ ನಾವು ನೋಡೋಣ. ಸೊ ನಾನು ಕಾದ್ ನೋಡ್ತಾ ಇದ್ದೀನಿ, ನೋಡೋಣ. ಓಕೆ, ನೀವು ಕಾಯ್ತಾ ಇದ್ದೀರಿ, ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಹಾಗೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಕಾರ್ಡ್ ರೌಂಡ್ ನಲ್ಲಿ ಇನ್ನೊಂದು ಪ್ರಶ್ನೆ ಬಾಕಿ ಇದೆ. ಕಾರ್ಡ್ ರೌಂಡ್ ನಲ್ಲಿ ಇರುವಂತಹ ಇನ್ನೊಂದು ಪ್ರಶ್ನೆ ಈ ರೀತಿ ಇದೆ, ಸರಿಯಾಗಿ ಕೇಳ್ಕೊಳ್ಳಿ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಎರಡನೇ ಪ್ರಶ್ನೆ, ಕಾರ್ಡ್ ರೌಂಡ್ ನ ಎರಡನೇ ಪ್ರಶ್ನೆ ಇರುವಂತಹದ್ದು, ನಿರ್ದೇಶಕ ಪ್ರೇಮ್ ನಿರ್ದೇಶನದ ಮೊದಲ ಚಿತ್ರ ಯಾವುದು? ನಿರ್ದೇಶಕ ಪ್ರೇಮ್ ಅಂದ್ರೆ ನಮ್ಮೊಂದಿಗೆ ಇದ್ದಾರೆ ಈಗ, ಪ್ರೇಮ್ ಅವರೇ ನಿರ್ದೇಶಿಸಿರುವಂತಹ, ಅವ್ರು ಹೇಳ್ಕೊಡೋ ಹಾಗಿಲ್ಲ. ಹಾಗಾಗಿ ಮೊದಲ ಚಿತ್ರ ಯಾವುದು, ಅವರ ನಿರ್ದೇಶನದ ಮೊದಲ ಚಿತ್ರ? ಆಯ್ಕೆಗಳು ಈ ರೀತಿ ಇವೆ: ಜೋಗಿ, ಎಕ್ಸ್ಕ್ಯೂಸ್ ಮೀ, ನೆನಪಿರಲಿ, ಕರಿಯಾ. ನಿರ್ದೇಶಕ ಪ್ರೇಮ್ ನಿರ್ದೇಶನದ ಮೊಟ್ಟ ಮೊದಲ ಚಿತ್ರ ಯಾವುದು? ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, ಬಹಳ ಸುಲಭ. ಓಕೆ, ವಿಳಾಸವನ್ನ ಬರ್ಕೊಳ್ಳಿ ವೀಕ್ಷಕರೇ. ನಮ್ಮ ವಿಳಾಸ ಈ ರೀತಿ ಇದೆ: ಸುವರ್ಣ ನ್ಯೂಸ್ 24/7, 204 ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 1. ಓಕೆ, ಪ್ರೇಮ್ ನಮ್ಮೊಂದಿಗಿದ್ದಾರೆ. ಪ್ರೇಮ್ದಿಂದಲೇ ಬಹುಮಾನವನ್ನ ಯಾರು ಪಡಿತಾರೆ ಅಂದ್ರೆ, ಕಳೆದ ವಾರದ ವಿನ್ನರ್ಸ್ ಯಾರಿದ್ದಾರೆ ಅವರೆಲ್ಲ ಯಾರೆಲ್ಲ ಬಹುಮಾನವನ್ನ ಪ್ರೇಮ್ ಅವರ ಕೈಯಲ್ಲಿ ಪಡಿತಾರೆ. ಹಾಗಿದ್ರೆ ಯಾರು ಕಾರ್ಡ್ ರೌಂಡ್ ಅಲ್ಲಿ ಆಯ್ಕೆ ಆಗ್ತಾರೆ? ಯಾಕಂದ್ರೆ ಪ್ರೇಮಿ ಅವರನ್ನ ಆಯ್ಕೆ ಮಾಡ್ತಾರೆ. ಕಾರ್ಡ್ಗಳು ಸಾಕಷ್ಟು ಬಂದಿವೆ, ಆ ಕಾರ್ಡ್ಗಳಲ್ಲಿ ಒಂದು ಲಕ್ಕಿ ವಿಜೇತರು ಯಾರಾಗಿರ್ತಾರೆ? ನನ್ನ ಲಕ್ ಕರೆಕ್ಟ್ ಆಗಿರ್ಬೇಕು, ಯಾಕಂದ್ರೆ ಅವ್ರ ಲಕ್ ಚೆನ್ನಾಗಿರ್ಬೇಕು, ನನ್ನ ಲಕ್ ಚೆನ್ನಾಗಿರ್ಬೇಕು. ಓಕೆ, ಅದನ್ನ ನೋಡೋಣ. ಆದ್ರೆ ಒಂದು ಪುಟ್ಟ ವಿರಾಮದ ಬಳಿಕ, ಬ್ರೇಕ್ಫಾಸ್ಟ್ ಒಂದು ಪುಟ್ಟ ವಿರಾಮದ ನಂತರ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನೋಡೋಣ. ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿಯಲ್ಲಿ ಒಂದು ಪುಟ್ಟ ವಿರಾಮ.